ಮಾರಿದ್ರು ಸರದು ಒಕ್ಕಳಾಕಿ ನನ್ನ ಮನೆ ಬಿಡ್ತಾಳ. ಮತ್ ನೀನಾಕೆ ಹುಡ್ಕ್ಯಾಡಕತ್ತೇನೆ ಅಂದಲ್ಲ. ತಲೆಯಾಗ ಹುಳ ಬಿಟ್ಟು ಹುಡುಕ್ಯಾಡುವಾಗ ಬ್ಯಾಡ್ಯಾಳಲ್ಲಿ. ಮತ್ತೇನ್ ಮಾಡಿದ್ಲು ಮರಯ್ಯ? ಅವ್ನು ನಿಮ್ಮ ಮಕ್ಕ ಸರಿ ಇಲ್ಲಕಿ. ನಾವು ಯಾವನ್ನ ಕರ್ಕೊಂಬಂದು ಹೆಗಲ್ ಮ್ಯಾಗ ಕೈ ಹಾಕೊಂಡು ನನ್ನ ಹೊಟ್ಟೆ ಉರ್ಸಾಕತ್ತಾಳಕಿ. ಮುಚ್ಚ ಬಾಯ್. ಯಾಕ ನಾ ಬೇರೆ ಸುದ್ದಿ ಕೇಳೀನಿ, ನೀ ಬೇರೆ ಸುದ್ದಿ ಹೇಳಕತ್ತಿಯಲ್ಲ. ಏನ್ ಸುದ್ದಿ? ನೀನ ಯಾವ್ದೋ ಹುಡುಗಿನ ಕರ್ಕೊಂಡು ಆಕಿ ಮನೆ ಮುಂದೆ ಓಡಾಡಕತ್ತಿ ಅಂತ ಹೆಗಲ ಮೇಲೆ ಕೈ ಹಾಕೊಂಡು. ಅದೇ ಎಡವಟ್ಟಾಗಿತ್ತು. ಅವನು ನಾ ಏನೋ ಪ್ಲಾನ್ ಹಾಕಿದ್ದೆ, ನನ್ನ ಪ್ಲಾನ್ ನನಗೆ ರಿವರ್ಸ್ ಆಗಿತ್ತು. ಯಾರಕ್ಕಿ ಹೊಸ ಅಕ್ಕ? ಇರಕ್ಕೆ ಸಿಗೋಳ ತೊಯ್ಕೊಳಕತ್ತೀನಿ, ಹೊಸ ಹಾಕಂತಂದ ನೀವು. ಹಂಗಲ್ಲ, ಹೆಗಲ ಮೇಲೆ ಕೈ ಹಾಕಂದ್ ಅಡ್ಡಾಡ್ತಿದ್ದಲ್ಲ ಅಕ್ಕಿ ಪಕ್ಕದಲ್ಲಿ ಪದ್ದಿ. ಅದ ಮಾಸ್ಕ್ ರಾಣಿ ಹಲ್ಬೇನೆ ಹಲ್ಬೇನೆ ಅಕ್ಕಿನಿ ಅಕ್ಕಿನಿ. ಆಕಿ ಸವಾಸ ಮಾಡಕ್ ಹೋಗ್ಬೇಡ. ಅಬ್ಬಾ, ಡೇಂಜರ್ ಅದಾಳ ಅಂತ ಆಕಿ. ಇಡೀ ಊರ್ ಮಂದಿನ ಮಾತಾಡಕತ್ತೈತಿ. ಬಾ ಇಲ್ಲಿ. ಏನ ಚಲೋ ಹುಡುಗಿಯರು ಇಂಥ ಕೆಲ್ಸಕ್ಕೆ ಒಪ್ಕೋತಾರೆ ನೆಪ್ಪ. ಹಿಂಗೆ ಅದು ನನ್ನ ಹೆಂಡತಿಗೆ ಸಂಶಯ ಬರುವಂಗ ನಾಟಕ ಆಡು. ನೀನು ಒಂದ್ 5,000 ರೂಪಾಯಿ ಕೊಡ್ತೀನಿ ಬಾ ಅಂತ ಕರ್ಕೊಂಡ್ ಬಂದಿದ್ನಿ. ಹಿಂಗ್ ರೊಕ್ಕನ ಭಾಳ ಆಗ್ಯಾವ. ಅಕ್ಕಿ ರೊಮ್ಯಾನ್ಸ್ ಮಾಡಿದ್ದೆಲ್ಲ ಮೊಬೈಲ್ನಾಗ ವಿಡಿಯೋ ಮಾಡ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ 50,000 ಕೆತ್ತಾಗ ನಿಂತಿದ್ಲು. 50,000? ಊರಲ್ಲೇ 10 ಮಂದಿ ಬರ್ತಿದ್ರು ಲೋ ಮರಯ್ಯ. ಎಲ್ಲರನ್ನ ದುಂಡಾಗಿ ಕುಂದ್ರಿಸ್ಕೊಂಡು ಒಂದು ಕೊಳಲ್ ತೊಗೊಂಡು ಬಾಡ್ಸ್ಕೊಂಡು ಕುಂದ್ರಬೋದಾಗಿತ್ತು. ಆ ತಿಂಗಳ ಆತು ಕೊಳಲು ಬಾರಿಸೋದ ಮರೆತು ಬಿಟ್ಟಿದ್ದೆ. ಕೊಳಲ್ ತೂತ ಮುಚ್ಚೆ ಬಾಯನ್ನ ಹಂಗಲ್ಲಿ ನಿಮ್ಮ ಅಕ್ಕ ಬಂದು ಸಿಟಿಗೆ ಎತ್ಕೊಂಡು ಜಗಳ ತೆಗಿತಾಳೆ. ಯಾರಕ್ಕಿ ನಾನು ಶೌತಿಂಗ್ ಕರ್ಕೊಂಡ್ ಬಂದಿ ಅಂತೇಳಿ. ಅವಾಗ ರಂಬಿಸಿ ನಿಮ್ಮ ಮಕ್ಕಳು